Namaskara. Forming internal threads with taps to standard size for both through holes ಮತ್ತು ಬ್ಲೈಂಡ್ ಹೋಲ್ಸ್ ಕುರಿತ ಈ ತರಗತಿಗೆ ನಿಮಗೆ ಸ್ವಾಗತ. ನಾವು ತರಗತಿಯನ್ನ ಪ್ರಾರಂಭಿಸೋಣ. ಈ ಸೆಷನ್ನ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ನ ಕೊನೆಯಲ್ಲಿ ನಿಮಗೆ ಇದು ಸಾಧ್ಯವಾಗುತ್ತದೆ. ಟ್ಯಾಪಿಂಗ್ ಮಾಡಲು ಹೋಲ್ಸ್ಗಳನ್ನು ಚಾಂಫರ್ ಮಾಡುವುದು, ಬೆಂಚ್ ವೈಸ್ನಲ್ಲಿ ಜಾಬ್ ಅನ್ನು ಫಿಕ್ಸ್ ಮಾಡುವುದು, ಆಂತರಿಕ ಥ್ರೆಡಿಂಗ್ಗಾಗಿ ಟ್ಯಾಪ್ ಡ್ರಿಲ್ ಗಾತ್ರಗಳನ್ನು ನಿರ್ಧರಿಸುವುದು, ಟ್ಯಾಪ್ ಸೆಟ್ ಆಯ್ಕೆ ಮಾಡುವುದು, ಹ್ಯಾಂಡ್ ಟ್ಯಾಪ್ ಮತ್ತು ಟ್ಯಾಪ್ ರೆಂಚ್ ಬಳಸಿ ಆಂತರಿಕ ಥ್ರೆಡ್ಗಳನ್ನು ಮತ್ತು ಬ್ಲೈಂಡ್ ಹೋಲ್ಸ್ಗಳನ್ನು ಕತ್ತರಿಸುವುದು. ಕಾರ್ಯವಿಧಾನಕ್ಕೆ ಅಗತ್ಯವಾದ ಟೂಲ್ಸ್ಗಳನ್ನು ನೋಡೋಣ. ಸ್ಟೀಲ್ ರೂಲ್, ಬೆಂಚ್ ವೈಸ್, ಟ್ರೈ-ಸ್ಕ್ವೇರ್, files of different grades and sizes, marking media, dot punch and center punch, ball peen hammer, anvil, surface table, angle plate, vernier height gauge, drills of various sizes, drilling machine, check key, countersink tool, tap set M10 and M12, tap wrench, vernier caliper, lubricating oil. ಆಂತರಿಕ ಥ್ರೆಡ್ಗಳನ್ನು ಕತ್ತರಿಸಲು ಮಾದರಿಯನ್ನು ತಯಾರಿಸಲು ಈಗ ಕಲಿಯೋಣ. ಸ್ಟೀಲ್ ರೂಲ್ ಅನ್ನು ಬಳಸಿಕೊಂಡು ರಾ ಮೆಟೀರಿಯಲ್ ಸೈಜ್ ಅನ್ನು ಪರಿಶೀಲಿಸಿ. ಬ್ಯಾಸ್ಟರ್ಡ್ ಫೈಲ್ ಬಳಸಿ ಎಲ್ಲಾ ಫೇಸಸ್ಗಳನ್ನು ಫೈಲ್ ಮಾಡಿ. ಟ್ರೈ-ಸ್ಕ್ವೇರ್ ಅನ್ನು ಬಳಸಿಕೊಂಡು ಪ್ಯಾರಲಲಿಸಂ ಮತ್ತು ಪರ್ಪೆಂಡಿಕ್ಯುಲಾರಿಟಿಯನ್ನು ಖಚಿತಪಡಿಸಿಕೊಳ್ಳಿ. ಫೇಸ್ ಎ ಮೇಲೆ ಮಾರ್ಕಿಂಗ್ ಮೀಡಿಯಾವನ್ನು ಲೇಪಿಸಿ. ವರ್ನಿಯರ್ ಹೈಟ್ ಗೇಜ್ ಬಳಸಿ 60 mm x 60 mm ಸೈಜ್ಗೆ ಮಾರ್ಕ್ ಮಾಡಿ. ಡಾಟ್ ಪಂಚ್ ಮತ್ತು ಬಾಲ್ ಪೀನ್ ಹ್ಯಾಮರ್ ಬಳಸಿಕೊಂಡು ಆನ್ವಿಲ್ ಮೇಲಿನ ವರ್ಕ್ ಪೀಸ್ ಮೇಲೆ ವಿಟ್ನೆಸ್ ಮಾರ್ಕ್ ಮಾಡಿ. ವಿವಿಧ ಗ್ರೇಡ್ಗಳ ಫೈಲ್ಗಳನ್ನು ಬಳಸಿಕೊಂಡು ಆಯಾ ಸೈಜ್ಗಳಿಗೆ ಫೈಲ್ ಮತ್ತು ಫಿನಿಶ್ ಮಾಡಿ. ಟ್ರೈ-ಸ್ಕ್ವೇರ್ ಅನ್ನು ಬಳಸಿಕೊಂಡು ಪ್ಯಾರಲಲಿಸಂ ಮತ್ತು ಪರ್ಪೆಂಡಿಕ್ಯುಲಾರಿಟಿಯನ್ನು ಖಚಿತಪಡಿಸಿಕೊಳ್ಳಿ. ವರ್ನಿಯರ್ ಕ್ಯಾಲಿಪರ್ ಬಳಸಿ ಡೈಮೆನ್ಷನ್ಗಳನ್ನು ಪರಿಶೀಲಿಸಿ. ಮತ್ತೊಮ್ಮೆ ಫೇಸ್ ಎ ಮೇಲೆ ಮಾರ್ಕಿಂಗ್ ಮೀಡಿಯಾವನ್ನು ಲೇಪಿಸಿ. ಸರ್ಫೇಸ್ ಟೇಬಲ್ ಮತ್ತು ಆಂಗಲ್ ಪ್ಲೇಟ್ ಅನ್ನು ಸ್ವಚ್ಛಗೊಳಿಸಿ. ವರ್ನಿಯರ್ ಹೈಟ್ ಗೇಜ್ನ ಎಲ್ಲಾ ಮೂವಿಂಗ್ ಕಾಂಪೊನೆಂಟ್ಗಳು ಕ್ರಿಯಾತ್ಮಕವಾಗಿವೆ ಎಂದು ಖಚಿತಪಡಿಸಿಕೊಳ್ಳಿ. ಸರ್ಫೇಸ್ ಟೇಬಲ್ ಮೇಲೆ ಆಂಗಲ್ ಪ್ಲೇಟ್ ಸಹಾಯದಿಂದ ಜಾಬ್ಗೆ ಸಪೋರ್ಟ್ ನೀಡಿ. ವರ್ನಿಯರ್ ಹೈಟ್ ಗೇಜ್ ಅನ್ನು ಬಳಸಿಕೊಂಡು ಫೇಸ್ ಬಿ ಇಂದ 20 mm ಮತ್ತು 40 mm ನಲ್ಲಿ ಪ್ಯಾರಲಲ್ ಲೈನ್ಗಳನ್ನು ಗುರುತಿಸಿ. ವರ್ನಿಯರ್ ಹೈಟ್ ಗೇಜ್ ಅನ್ನು ಬಳಸಿಕೊಂಡು ಫೇಸ್ ಸಿ ಇಂದ 20 mm ಮತ್ತು 40 mm ನಲ್ಲಿ ಪ್ಯಾರಲಲ್ ಲೈನ್ಗಳನ್ನು ಗುರುತಿಸಿ. ಆನ್ವಿಲ್ ಮೇಲೆ ಸೆಂಟರ್ ಪಂಚ್ ಮತ್ತು ಬಾಲ್ ಪೀನ್ ಹ್ಯಾಮರ್ ಅನ್ನು ಬಳಸಿ 1, 2, 3 ಮತ್ತು 4 ಡ್ರಿಲ್ ಹೋಲ್ ಸೆಂಟರ್ಗಳನ್ನು ಮಾರ್ಕ್ ಮಾಡಿ. ಮೊದಲಿಗೆ ಡ್ರಿಲ್ ಗಾತ್ರಗಳನ್ನು ಟ್ಯಾಪಿಂಗ್ ಮಾಡಲು ಟೇಬಲ್ ಬಳಸಿ ಅಥವಾ ಲೆಕ್ಕಾಚಾರದ ಮೂಲಕ ಟ್ಯಾಪಿಂಗ್ ಡ್ರಿಲ್ ಗಾತ್ರವನ್ನು ನಿರ್ಧರಿಸಿ. ಉದಾಹರಣೆಗೆ M12 ನ ಡ್ರಿಲ್ ಗಾತ್ರ ಮತ್ತು 1.75 mm ಪಿಚ್. ಡ್ರಿಲ್ ಗಾತ್ರ = ಥ್ರೆಡ್ನ ಗಾತ್ರ ಮೈನಸ್ ಥ್ರೆಡ್ನ ಪಿಚ್, ದಟ್ ಈಸ್ ಈಕ್ವಲ್ ಟು 12 - 1.75. ಆದ್ದರಿಂದ ಡ್ರಿಲ್ ಗಾತ್ರ 10.25 mm. ಉದಾಹರಣೆಗೆ M10 ನ ಡ್ರಿಲ್ ಗಾತ್ರ ಮತ್ತು 1.5 mm ಪಿಚ್. ಡ್ರಿಲ್ ಗಾತ್ರ = ಥ್ರೆಡ್ನ ಗಾತ್ರ ಮೈನಸ್ ಥ್ರೆಡ್ನ ಪಿಚ್, ದಟ್ ಈಸ್ ಈಕ್ವಲ್ ಟು 10 - 1.5. ಆದ್ದರಿಂದ ಡ್ರಿಲ್ ಗಾತ್ರ 8.5 mm. ಡ್ರಿಲ್ಲಿಂಗ್ ಮಷಿನ್ ವೈಸ್ನಲ್ಲಿ ಜಾಬ್ ಅನ್ನು ಹೋಲ್ಡ್ ಮಾಡಿ. 3 mm ಡ್ರಿಲ್ ಬಿಟ್ ಅನ್ನು ಫಿಕ್ಸ್ ಮಾಡಿ ಮತ್ತು ಪಾಯಿಂಟ್ 3 ಮತ್ತು 4 ನಲ್ಲಿ 2 ಥ್ರೂ ಹೋಲ್ಗಳನ್ನು ಡ್ರಿಲ್ ಮಾಡಿ.
6mm ಡ್ರಿಲ್ ಬಿಟ್ ಅನ್ನು ಫಿಕ್ಸ್ ಮಾಡಿ ಮತ್ತು ಪಾಯಿಂಟ್ 3 ಮತ್ತು 4ನಲ್ಲಿ ಪೈಲಟ್ ಹೋಲ್ಗಳನ್ನು ಡ್ರಿಲ್ ಮಾಡಿ. 8.5mm ಡ್ರಿಲ್ ಬಿಟ್ ಅನ್ನು ಫಿಕ್ಸ್ ಮಾಡಿ ಮತ್ತು ಪಾಯಿಂಟ್ 3 ಮತ್ತು 4ನಲ್ಲಿ ಥ್ರೂ ಹೋಲ್ಗಳನ್ನು ಡ್ರಿಲ್ ಮಾಡಿ. ಬ್ಲೈಂಡ್ ಹೋಲ್ಸ್ಗಳನ್ನು ಡ್ರಿಲ್ ಮಾಡಲು ಡೆಪ್ತ್ ಸ್ಟಾಪ್ ವ್ಯವಸ್ಥೆಯನ್ನು ಹೊಂದಿಸಲು ನಾವು ಈಗ ಕಲಿಯೋಣ. 3mm ಡ್ರಿಲ್ ಬಿಟ್ ಅನ್ನು ಸ್ಪಿಂಡಲ್ನಲ್ಲಿ ಫಿಕ್ಸ್ ಮಾಡಿ ಮತ್ತು ಪಾಯಿಂಟ್ 1 ಮತ್ತು 2ನಲ್ಲಿ ಪೂರ್ಣ ವ್ಯಾಸ ರೂಪುಗೊಳ್ಳುವವರೆಗೆ ಡ್ರಿಲ್ ಮಾಡಿ. ವರ್ಕ್ಪೀಸ್ ಅನ್ನು ಡ್ರಿಲ್ ಬಿಟ್ನೊಂದಿಗೆ ಸಂಪರ್ಕದಲ್ಲಿರಿಸಿ ಮತ್ತು ಒದಗಿಸಿದ ನಾಬ್ ಅನ್ನು ಬಳಸಿಕೊಂಡು ಸ್ಕೇಲ್ನಲ್ಲಿ ಡೆಪ್ತ್ ಅನ್ನು ಸರಿಹೊಂದಿಸಿ, ಯಾವುದಾದರೂ ದೋಷವಿದ್ದಲ್ಲಿ ಸಹ ಸೇರಿಸಿ. mm ದೋಷ ಮತ್ತು 14mm ಅಗತ್ಯವಿರುವ ಡೆಪ್ತ್ಗಾಗಿ ಡ್ರಿಲ್ ಬಿಟ್ನೊಂದಿಗೆ ವರ್ಕ್ ಪೀಸ್ ಸಂಪರ್ಕದಲ್ಲಿರುವಾಗ ಸ್ಕೇಲ್ನಲ್ಲಿ 16mm ಹೊಂದಾಣಿಕೆಯನ್ನು ಮಾಡಬೇಕು. ಸ್ಪಿಂಡಲ್ ಸ್ಟಾಪರ್ ಲಿವರ್ ಅನ್ನು ಹೊಂದಿಸಿ, ಇದರಿಂದ ಮಾರ್ಕ್ 0ವನ್ನು ತಲುಪಿದಾಗ ಡ್ರಿಲ್ಲಿಂಗ್ ಫೀಡ್ ನಿಲ್ಲುತ್ತದೆ. ಆಟೋ ಫೀಡ್ಗಾಗಿ ಫೀಡ್ ಹ್ಯಾಂಡಲ್ ಅನ್ನು ಹೊಂದಿಸಿ ಮತ್ತು ಮಷಿನ್ ಅನ್ನು ಆನ್ ಮಾಡಿ. mm ಡ್ರಿಲ್ ಬಿಟ್ ಅನ್ನು ಫಿಕ್ಸ್ ಮಾಡಿ ಮತ್ತು ಪಾಯಿಂಟ್ 1 ಮತ್ತು 2ನಲ್ಲಿ 14mm ಡೆಪ್ತ್ನ ಬ್ಲೈಂಡ್ ಹೋಲ್ ಅನ್ನು ಪಡೆಯಲು ಮೇಲಿನ ವಿಧಾನವನ್ನು ಪುನರಾವರ್ತಿಸಿ. ವೆರ್ನಿಯರ್ ಕ್ಯಾಲಿಪರ್ ಬಳಸಿ ಪೈಲಟ್ ಡ್ರಿಲ್ಡ್ ಹೋಲ್ನ ಡೆಪ್ತ್ ಅನ್ನು ಪರಿಶೀಲಿಸಿ. 8.5mm ಡ್ರಿಲ್ ಬಿಟ್ ಅನ್ನು ಫಿಕ್ಸ್ ಮಾಡಿ ಮತ್ತು ಪಾಯಿಂಟ್ 1 ಮತ್ತು 2ನಲ್ಲಿ 14mm ಡೆಪ್ತ್ನ ಬ್ಲೈಂಡ್ ಹೋಲ್ ಅನ್ನು ಪಡೆಯಲು ಮೇಲಿನ ವಿಧಾನವನ್ನು ಪುನರಾವರ್ತಿಸಿ. 10.25mm ಡ್ರಿಲ್ ಬಿಟ್ ಅನ್ನು ಫಿಕ್ಸ್ ಮಾಡಿ ಮತ್ತು ಪಾಯಿಂಟ್ 1 ಮತ್ತು 2ನಲ್ಲಿ 14mm ಡೆಪ್ತ್ನ ಬ್ಲೈಂಡ್ ಹೋಲ್ ಅನ್ನು ಪಡೆಯಲು ಮೇಲಿನ ವಿಧಾನವನ್ನು ಪುನರಾವರ್ತಿಸಿ. ವರ್ನಿಯರ್ ಕ್ಯಾಲಿಪರ್ ಬಳಸಿ ಪಾಯಿಂಟ್ 1 ಮತ್ತು 2ನಲ್ಲಿ 14mm ಡೆಪ್ತ್ನ ಬ್ಲೈಂಡ್ ಹೋಲ್ ಅನ್ನು ಡ್ರಿಲ್ ಮಾಡಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಕೌಂಟರ್ ಸಿಂಕ್ ಟೂಲ್ ಅನ್ನು ಡ್ರಿಲ್ಲಿಂಗ್ ಮಷಿನ್ನ ಸ್ಪಿಂಡಲ್ನಲ್ಲಿ ಫಿಕ್ಸ್ ಮಾಡಿ. ಪಾಯಿಂಟ್ 3 ಮತ್ತು 4ನಲ್ಲಿ ಥ್ರೂ ಹೋಲ್ಗಳ ಎರಡೂ ಎಂಡ್ಗಳನ್ನು ಚಾಂಫರ್ ಮಾಡಿ. ಪಾಯಿಂಟ್ 1 ಮತ್ತು 2ನಲ್ಲಿ ಬ್ಲೈಂಡ್ ಹೋಲ್ಗಳ ಓಪನ್ ಎಂಡ್ ಅನ್ನು ಚಾಂಫರ್ ಮಾಡಿ. ಜಾಬ್ನ ಎಲ್ಲಾ ಸರ್ಫೇಸ್ಗಳನ್ನು ಫೈಲ್ ಮತ್ತು ಡಿಬರ್ ಮಾಡಿ. ಥ್ರೂ ಹೋಲ್ಸ್ಗಳಲ್ಲಿ ಆಂತರಿಕ ಥ್ರೆಡ್ಗಳನ್ನು ಕತ್ತರಿಸುವುದು. ಟಾಪ್ ಸರ್ಫೇಸ್ ಜಾಸ್ಗಿಂತ ಸ್ವಲ್ಪ ಮೇಲಿರುವಂತೆ ವರ್ಕ್ ಪೀಸನ್ನು ಬೆಂಚ್ ವೈಸ್ನಲ್ಲಿ ಅಳವಡಿಸಿ. ರೆಂಚ್ನಲ್ಲಿ M10 ಮೊದಲ ಟ್ಯಾಪ್ ಅಂದರೆ ಟೇಪರ್ ಟ್ಯಾಪ್ ಅನ್ನು ಫಿಕ್ಸ್ ಮಾಡಿ. ಸ್ಥಿರವಾದ ಕೆಳಮುಖ ಒತ್ತಡವನ್ನು ಬೀರಿ ಮತ್ತು ಥ್ರೆಡ್ ಅನ್ನು ಪ್ರಾರಂಭಿಸಲು ಟ್ಯಾಪ್ ರೆಂಚ್ ಅನ್ನು ಪ್ರದಕ್ಷಿಣಾಕಾರವಾಗಿ ನಿಧಾನವಾಗಿ ತಿರುಗಿಸಿ. ಸಣ್ಣ ಟ್ರೈ ಸ್ಕ್ವೇರ್ ಸಹಾಯದಿಂದ ಟ್ಯಾಪ್ ವರ್ಟಿಕಲ್ ಆಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ರೆಂಚ್ ಅನ್ನು ನಿಧಾನವಾಗಿ ತಿರುಗಿಸಿ, ಇದರಿಂದ ಒತ್ತಡವು ಎರಡೂ ಬದಿಗಳಲ್ಲಿ ಸಮತೋಲಿತವಾಗಿರುತ್ತದೆ ಮತ್ತು ಥ್ರೆಡ್ ಕತ್ತರಿಸುವುದನ್ನು ಮುಂದುವರಿಸಿ. ಚಿಪ್ ಅನ್ನು ಮುರಿಯಲು ಸುಮಾರು 1/4 ತಿರುವಿನವರೆಗೆ ಆಗಾಗ್ಗೆ ಹಿಂದಕ್ಕೆ ತಿರುಗಿ. ಥ್ರೆಡ್ ಮಾಡಲಾದ ಹೋಲ್ನೊಳಗೆ ಟ್ಯಾಪ್ ಪೂರ್ಣ ಹೋಗುವವರೆಗೆ ಥ್ರೆಡ್ ಅನ್ನು ಕತ್ತರಿಸಿ. ಎರಡನೇ ಅಂದರೆ ಇಂಟರ್ಮೀಡಿಯೇಟ್ ಮತ್ತು ಮೂರನೇ ಅಂದರೆ ಬಾಟಮಿಂಗ್ ಅಥವಾ ಪ್ಲಸ್ ಟ್ಯಾಪ್ ಬಳಸಿ ಥ್ರೆಡ್ ಅನ್ನು ಫಿನಿಶ್ ಮಾಡಿ. ಬ್ರಷ್ನಿಂದ ಚಿಪ್ಸ್ಗಳನ್ನು ತೆಗೆದುಹಾಕಿ. ಮ್ಯಾಚಿಂಗ್ ಸ್ಕ್ರೂಸ್ನೊಂದಿಗೆ ಥ್ರೆಡೆಡ್ ಹೋಲ್ ಅನ್ನು ಪರಿಶೀಲಿಸಿ. ಬ್ಲೈಂಡ್ ಹೋಲ್ಸ್ಗಳಲ್ಲಿ ಆಂತರಿಕ ಥ್ರೆಡ್ಗಳನ್ನು ಕತ್ತರಿಸುವುದು. ಮೆಟಲ್ ಚಿಪ್ಸ್ ಯಾವುದಾದರೂ ಇದ್ದರೆ ಬ್ಲೈಂಡ್ ಹೋಲ್ ಅನ್ನು ತಲೆಕೆಳಗಾಗಿ ತಿರುಗಿಸಿ ಮತ್ತು ವುಡನ್ ಸರ್ಫೇಸ್ ಮೇಲೆ ಸ್ವಲ್ಪ ಟ್ಯಾಪ್ ಮಾಡಿ ತೆಗೆದುಹಾಕಿ. ರೆಂಚ್ನಲ್ಲಿ M12 ಫಸ್ಟ್ ಟ್ಯಾಪ್ ಅಂದರೆ ಟೇಪರ್ ಟ್ಯಾಪ್ ಅನ್ನು ಫಿಕ್ಸ್ ಮಾಡಿ. ಡೆಪ್ತ್ ಸ್ಟಾಪ್ ವ್ಯವಸ್ಥೆಯಾಗಿ ಕಾರ್ಯನಿರ್ವಹಿಸಲು ಅಗತ್ಯವಿರುವ ಡೆಪ್ತ್ಗೆ ಮೊದಲ ಟ್ಯಾಪ್ನಲ್ಲಿ ಮ್ಯಾಚಿಂಗ್ ನಟ್ ಅನ್ನು ಸ್ಕ್ರೂ ಮಾಡಿ. ನಟ್ ವರ್ಕ್ಪೀಸ್ ಸರ್ಫೇಸ್ ಅನ್ನು ಮುಟ್ಟುವವರೆಗೆ ಬ್ಲೈಂಡ್ ಹೋಲ್ ಅನ್ನು ಥ್ರೆಡ್ ಮಾಡಿ.
ಡೆಪ್ತ್ ಸ್ಟಾಪ್ ವ್ಯವಸ್ಥೆಯಾಗಿ ನಟ್ ಜೊತೆಗೆ ಥ್ರೆಡ್ ಕತ್ತರಿಸುವ ಕಾರ್ಯಾಚರಣೆಯನ್ನು ಪೂರ್ಣಗೊಳಿಸಲು ಇಂಟರ್ಮೀಡಿಯೇಟ್ ಮತ್ತು ಬಾಟಮಿಂಗ್ ಟ್ಯಾಪ್ ಬಳಸಿ. ಮ್ಯಾಚಿಂಗ್ ಸ್ಕ್ರೂನೊಂದಿಗೆ ಥ್ರೆಡೆಡ್ ಹೋಲ್ ಅನ್ನು ಪರಿಶೀಲಿಸಿ. ಸಣ್ಣ ಫ್ಲಾಟ್ ಫೈಲ್ ಸಹಾಯದಿಂದ ಸಂಪೂರ್ಣ ವರ್ಕ್ ಪೀಸ್ ಅನ್ನು ಡಿಬರ್ ಮಾಡಿ. ಲ್ಯೂಬ್ರಿಕೇಶನ್ ಮಾಡಿ ಮತ್ತು ಮೌಲ್ಯಮಾಪನಕ್ಕಾಗಿ ಸಂರಕ್ಷಿಸಿ. ಮಾಡಬೇಕಾದ್ದು ಮತ್ತು ಮಾಡಬಾರದ್ದು. ಬಹಳ ಚಿಕ್ಕ ರೆಂಚ್ಗೆ ಹೆಚ್ಚಿನ ಬಲ ಬೇಕಾಗುತ್ತದೆ. ಟ್ಯಾಪ್ ಮಾಡುವಾಗ ಬಹಳ ದೊಡ್ಡ ಟ್ಯಾಪ್ ರೆಂಚ್ ಅಗತ್ಯವಿರುವ ಅನುಭವವನ್ನು ನೀಡುವುದಿಲ್ಲ. ಥ್ರೆಡ್ ಅನ್ನು ಕತ್ತರಿಸುವಾಗ ಯಾವಾಗಲೂ ಕಟಿಂಗ್ ಫ್ಲೂಯಿಡ್ ಅನ್ನು ಬಳಸಿ. ಬ್ಲೈಂಡ್ ಹೋಲ್ ಅನ್ನು ಟ್ಯಾಪ್ ಮಾಡುವಾಗ ಬ್ಲೋ ಮೂಲಕ ಚಿಪ್ಸ್ಗಳನ್ನು ತೆರವುಗೊಳಿಸಲು ಪ್ರಯತ್ನಿಸಬೇಡಿ. ಫ್ಲಾಟೆಂಡ್ ಮತ್ತು ಬೆಂಟ್ ವೈರ್ ಅನ್ನು ಬಳಸಿ ಬ್ಲೈಂಡ್ ಹೋಲ್ನಿಂದ ಚಿಪ್ಸ್ಗಳನ್ನು ಆಗಾಗ್ಗೆ ತೆಗೆದುಹಾಕಿ. ಥ್ರೆಡ್ ಕತ್ತರಿಸುವ ಕಾರ್ಯಾಚರಣೆಯನ್ನು ಮುಗಿಸಿದ ನಂತರ ಬ್ರಷ್ನಿಂದ ಟ್ಯಾಪ್ ಸೆಟ್ ಅನ್ನು ಸ್ವಚ್ಛಗೊಳಿಸಿ. ನೆನಪಿಸಿಕೊಳ್ಳಲು ನಾವು ಕಲಿತಿರುವುದು: ಟ್ಯಾಪಿಂಗ್ ಮಾಡಲು ಹೋಲ್ಸ್ಗಳನ್ನು ಚಾಂಫರ್ ಮಾಡುವುದು, ಬೆಂಚ್ ವೈಸ್ನಲ್ಲಿ ಜಾಬ್ ಅನ್ನು ಫಿಕ್ಸ್ ಮಾಡುವುದು, ಆಂತರಿಕ ಥ್ರೆಡ್ಡಿಂಗಾಗಿ ಟ್ಯಾಪ್ ಡ್ರಿಲ್ ಗಾತ್ರಗಳನ್ನು ನಿರ್ಧರಿಸುವುದು, ಟ್ಯಾಪ್ ಸೆಟ್ ಆಯ್ಕೆ ಮಾಡುವುದು, ಹ್ಯಾಂಡ್ ಟ್ಯಾಪ್ ಮತ್ತು ಟ್ಯಾಪ್ ರೆಂಚ್ ಬಳಸಿ ಆಂತರಿಕ ಥ್ರೆಡ್ಗಳನ್ನು ಮತ್ತು ಬ್ಲೈಂಡ್ ಹೋಲ್ಸ್ಗಳನ್ನು ಕತ್ತರಿಸುವುದು. ಇದು ಫಾರ್ಮಿಂಗ್ ಇಂಟರ್ನಲ್ ಥ್ರೆಡ್ಸ್ ವಿತ್ ಟ್ಯಾಪ್ಸ್ ಟು ಸ್ಟ್ಯಾಂಡರ್ಡ್ ಸೈಜ್ ಫಾರ್ ಬೋತ್ ಥ್ರೂ ಹೋಲ್ಸ್ ಮತ್ತು ಬ್ಲೈಂಡ್ ಹೋಲ್ಸ್ ಕುರಿತ ಮಾಹಿತಿಯಾಗಿದೆ. ನೀವು ಎಲ್ಲ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ. ಮುಂದಿನ ತರಗತಿಯಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ.